ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮ್ಮ ಪಾಪದು ಹೊಸ್ಲನ್ನ ದಾಟಿಸಿರೋ ಶಾಸ್ತ್ರ, ಅದೊಂದು ಪೂಜೆ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡ್ತೀವಿ ನಮ್ಮ ಕಡೆ ಅಂತ ನಿಮ್ಗೆ ಹತ್ರ ಶೇರ್ ಮಾಡಿಕೊಂಡು ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಕಡೆ ಏನಂದರೆ 9 ತಿಂಗಳಿಗೆ ದಾಟಿಸ್ತೀವಿ ಹೊಸ್ಲು ನಾನು ಬಿಟ್ಟಿರಲಿಲ್ಲ ಆದರೆ ದಾಟೋದಕ್ಕೆ. ಯಾಕೆಂದರೆ ನನಗೆ ಒಂದು ಒಳ್ಳೆ ದಿನ ನೋಡ್ಕೊಂಡು ದಾಟಿಸ್ಬೇಕು ಅಂತ ಇತ್ತು. ಅದರಲ್ಲೂ ಗುರುವಾರನೇ ದಾಟಿಸ್ಬೇಕು ಅನ್ನೋದು ತುಂಬ ಇತ್ತು ಮನಸ್ಸಲ್ಲಿ. ಹೆಂಗೆ ಅಂದರೆ ಗುರುವಾರ ಅಂದರೆ ತುಂಬ ಒಳ್ಳೆ ದಿನ ಇರುತ್ತೆ, ಗುರುಗಳ ಆಶೀರ್ವಾದ ಇರುತ್ತೆ. ಒಬ್ಬ ಮನುಷ್ಯನಿಗೆ ಗುರು ಮತ್ತು ಗುರಿ ಎರಡೂ ಇರಬೇಕು ಅಂತಾರೆ. ಹಾಗಾಗಿ ಗುರುವಾರ ಆದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಗುರುವಾರನೇ ದಾಟಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಫಸ್ಟು. ಅದಕ್ಕೋಸ್ಕರ ಕಾಯ್ತಿದ್ದೆ. ಮತ್ತು ಹನೀಶು ನಾನಿರಬೇಕು ಮಮ್ಮಿ ಅಂತ ಅಂತಿದ್ದ. ಮತ್ತು ಮನೇಲಿ ಯಾರೂ ಇರಲ್ಲ, ಎಲ್ಲರೂ ಕೆಲಸ ಸ್ಕೂಲು ಅಂತ ಹೋಗಿರ್ತಾರೆ. ಸರಿ ಭಾನುವಾರನೇ ದಾಟ್ಸೋಣ, ಯಾವ್ದಾದ್ರು ಒಂದು ಒಳ್ಳೆ ದಿನ ನೋಡಿಕೊಂಡು. ಅವ್ರ ಅಪ್ಪನೂ ಇರ್ತಾರೆ, ಹನೀಶು ಇರ್ತಾನೆ, ಮನೇಲಿ ಸ್ವೀಟು ಅಥವಾ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ, ವ್ಲಾಗಿಗೂ ಚೆನ್ನಾಗಿರುತ್ತಲ್ವ ಎಲ್ಲರೂ ಇದ್ದರೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ನನ್ನ ಮಗ ಏನು ಮಾಡ್ದ ಅಂದರೆ, ನಾನು ಅಂದ್ಕೊಂಡಿದ್ದಂಗೆ ಮಾಡ್ದ. ನಾನು ಗುರುವಾರ ಅಂದ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಏನು ಮಾಡ್ದ, ನಿನ್ನೆ ಗುರುವಾರ ನೈಟ್ ನಾನು ಆಚೆ ಬಟ್ಟೆ ಒಣಗಾಕ್ತಾ ಇದ್ದೆ. ಬೆಳಿಗ್ಗೆ ಸ್ವಲ್ಪ ಬಿಸಿಲಿರುತ್ತೆ, ಬೇಗ ಬಟ್ಟೆ ಒಣ್ಕೊಂಡ್ಬಿಡ್ತವೆ. ಮತ್ತು ಮಧ್ಯಾಹ್ನ ಮೇಲೆ ಥಂಡಿ ಆಗಿಬಿಡುತ್ತೆ, ಮೋಡ ಕವ್ಕೊಳ್ಳುತ್ತಲ್ವ ಈ ನಡುವೆ. ಅದಕ್ಕೆ ಅಂದ್ಬಿಟ್ಟು ಅವನೇನು ಮಾಡ್ದ, ನೈಟ್ ಬಟ್ಟೆ ಒಣಗಾಕ್ತಾ ಇದ್ದೆ. ಹನೀಶ್ ನೋಡ್ಕೊಂಡಿಲ್ಲ, ಅಲ್ಲೇ ಇದ್ದಾನೆ. ಇವನು ಬಂದ್ಬಿಟ್ಟು ಆಚೆಗಡೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಸರಿ ಬಿಡು, ಗುರುವಾರ ದಾಟ್ತಾ 10:30 ಆಗೋಗಿತ್ತು ನೈಟು. ಈಗೇನು ಪೂಜೆ ಮಾಡೋದು ಅಂತ ದೇವ್ರಿಗೆ ಕೈ ಮುಕ್ಕೊಂಡು ಇವತ್ತು ಶುಕ್ರವಾರ ಪೂಜೆ ಮಾಡ್ತಾ ಇದ್ದೆ. ಹಾಗೆ ಹೊಸ್ಲು ಪೂಜೆ ಮಾಡಿ ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಅವ್ನು ಮಲಗಿದ್ದ, ಎದ್ದೋಳೋ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಈಗ ಎದ್ದವನೇ. ರೆಡಿನಾ ಚಿನ್ನಿ ಪೂಜೆ ಮಾಡೋಕ್ಕೆ? ರೆಡಿನಾ? ಪೂಜೆ ಮಾಡೋಣ ಹೇಳು. ಪೂಜೆ ಮಾಡೋಕ್ಕೆ ರೆಡಿನಾ? ಮಾಡೋಣ. ಹಾಯ್ ಹೇಳು. ಹಾಯ್. ಒಂದು ಜೊತೆ ಹೊಸ ಬಟ್ಟೆ ಇತ್ತು, ದೊಡ್ಡದಾಗ್ತೈತೆ, ಅದನ್ನೇ ಹಾಕಿದ್ದೀನಿ. ತುಂಬ ದೊಡ್ಡದಾಗ್ತೈತೆ. ಎಲ್ಲ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಅವ್ನು ಎದ್ದೋಳೋಷ್ಟೊತ್ತು ಫುಲ್ ರೆಡಿ ಮಾಡಿಬಿಟ್ಟೆ. ಹೊಸ್ಲು ಕೆಳಗಡೆ ಆ ಕಡೆ ಜಯ, ಈ ಕಡೆ ವಿಜಯ ಅಂತ ಬರೆದಿದೆ. ಯಾಕೆಂದರೆ ಫಸ್ಟ್ ಟೈಮ್ ನನ್ನ ಮಗ ಹೊಸ್ಲು ದಾಟ್ತಾ ಇರೋದು. ಅವನಿಗೆ ದಾಟಿರೋದಲ್ವ, ಅವನಿಗೆ ಜಯ ಮತ್ತು ವಿಜಯ ಎರಡೂ ಸಿಗಲಿ ಲೈಫಲ್ಲಿ ಅನ್ನೋದಕ್ಕೋಸ್ಕರ ಆ ಥರ ಬರೆದಿದೆ. ಅದೊಂದು ಇದೆ. ಹಾಗಾಗಿ ಸರಿ ಆಯಿತು. ಇವನ್ನ ಇಟ್ಕೊಂಡು ಇದೆಲ್ಲ ರೆಡಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಸದ್ಯಕ್ಕೆ ಅವನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸ್ಬಿಟ್ಟು ಇದೆಲ್ಲ ಅವ್ನು ಎದ್ದೋಳೋಷ್ಟೊತ್ತಿಗೆ ಮಾಡಿಬಿಟ್ಟಿದೆ. ನಮ್ಮ ಕಡೆ ದಾಟಿಸಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ, ಫಸ್ಟು ಹೊಸ್ಲನ್ನ ದಾಟಿಸ್ಬಿಡ್ತಾರೆ, ಆಮೇಲೆ ಮತ್ತೆ ಅದೆಲ್ಲ ಹೊಸ್ಲೆಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಮತ್ತೆ ಪೂಜೆ ಮಾಡೋದು ಆ ಥರ. ಇವನು ಆಲ್ರೆಡಿ ದಾಟ್ಬಿಟ್ಟಿದ್ನಲ್ವ, ಹಾಗಾಗಿ ನಾನು ಅವನ್ನ ಏನು ದಾಟಿಸಿಲ್ಲ, ಫಸ್ಟೇ ದಾಟ್ಬಿಟ್ಟಿದ್ದ ಅಂದ್ಬಿಟ್ಟು. ಅಕಸ್ಮಾತ್ ದಾಟಿಸಿಲ್ಲ ಅಂದರೆ ಆ ಥರ ಮಾಡ್ತಾರೆ. ಸರಿ, ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವತ್ತಿನ ಪೂಜೆನ ಮಾಡಿಕೊಂಡೆ. ಶುಕ್ರವಾರನೂ ಆಗಿತ್ತು ಪೂಜೆಗೆ, ಮತ್ತು ಹೊಸ್ಲು ದಾಟಿದ್ದು ಎರಡೂ ಸರಿ ಅಂತ. ಈ ಥರ ಹೂವು ಇಟ್ಕೊಂಡು ಪೂಜೆ ಮಾಡಿ, ಮತ್ತು ನಾವು ಅದಕ್ಕೆ ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು. ನನ್ನ ಮಗನಿಗೆ ಫಸ್ಟ್ ಟೈಮ್ ದಾಟಿದ್ದಾನೆ. ಅವನಿಗೆ ಎಲ್ಲ ಕಡೆ ಯಶಸ್ಸು ಸಿಗಲಿ, ಯಶಸ್ಸಿಗೆ ಮತ್ತು ಒಳ್ಳೇದಾಗಲಿ, ಎಲ್ಲೂ ಬೀಳ್ದಂಗೆ ಹೇಳ್ದಂಗೆ ಚೆನ್ನಾಗಿ, ಅಂದರೆ ಒಂಚೂರು ಬಿದ್ರೂ ಜಾಸ್ತಿ ಏನೂ ಆಗ್ದಂಗೆ ಕಾಪಾಡಲಿ ಆ ದೇವರು ಅನ್ನೋದಕ್ಕೋಸ್ಕರ ನಾನು ಹೊಸ್ಲು ಪೂಜೆ ಮಾಡ್ತಾಯಿದ್ದೀನಿ. ಹಂಗೆ ದೇವರು ಮನಸ್ಸಲ್ಲಿ ಕೇಳಿಕೊಂಡು, ನನ್ನ ಮಗ ಫಸ್ಟ್ ಟೈಮ್ ಅವನೇ ಇಟ್ಕೊಂಡು ಹೊಸ್ಲು ದಾಟಿ ಆಚೆ ಹೋಗಿದ್ದಾನೆ. ಅವನಿಗೆ ಒಳ್ಳೇದಾಗಂಗೆ ಮಾಡು ದೇವ್ರೆ ಅಂತ. ಎಲ್ಲ ಆಚೆ ಅವ್ನು ಯಾವ ಕೆಲ್ಸಕ್ಕೆ ಹೋದ್ರೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಕೇಳಿಕೊಂಡು ನಾನು ಪೂಜೆ ಮಾಡಿದ್ದೀನಿ. ಫುಲ್ಲು ಅವ್ನು ಇಟ್ಕೊಂಡು ಮಾಡೋದು ಕಷ್ಟ ಆಗ್ತಾಯಿತ್ತು. ಅದಕ್ಕೇ ನಾನು ಅವ್ರ ಅಪ್ಪ ಇದ್ದಾಗ ಅವ್ನು ಇಟ್ಕೊತಾರೆ, ನಾನು ಸ್ವಲ್ಪ ರೆಡಿ ಮಾಡ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಊದ್ಗಡ್ಡಿ ಹಚ್ಬಿಟ್ಟಿದ್ದೀನಿ, ಬಟ್ ಅಲ್ಲಿ ಬಾಳೆಹಣ್ಣು ಇಡೋದೇ ಮರ್ತೋಗಿದ್ದೀನಿ. ನಾವು ತೆಂಗಿನಕಾಯಿ ಬಾಳೆಹಣ್ಣು ಇಟ್ಬಿಟ್ಟು ತೆಂಗಿನಕಾಯಿ ಒಡ್ದು ಮಾಡಬೇಕು ಮನೇಲೆಲ್ಲ. ಇವತ್ತು ಇತ್ತು ಕರೆಕ್ಟಾಗಿ, ಎಲ್ಲನೂ ಇತ್ತು, ಏನು ತರಿಸ್ಕೋಬೇಕು ಅನ್ನೋ ಥರನೇ ಇರಲಿಲ್ಲ. ಮನೇಲಿ ಎಲ್ಲ ಇದ್ದಿದ್ದರಿಂದ ಹಾಗೆ ಪೂಜೆ ಮಾಡಿಕೊಂಡು. ಹಾಗೆ ನೀವು ಹೇಗೆ ಮಾಡ್ತೀರಾ ಇದನ್ನ ಪೂಜೆನ? ಇದೇ ಥರನ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ? ಏನಾದರೂ ಇದ್ದರೆ ನನಗೆ ಈ ಕಮೆಂಟಲ್ಲಿ ಹಾಕಿ. ಹಂಗೆ ಎಲ್ಲರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನು ಇವನು ಇಬ್ಬರೇ ಆಗೋದ್ವಿ, ಅದೊಂದು ಬೇಜಾರು. ಹಂಗೆ ಅಡ್ಜಸ್ಟ್ ಮಾಡೋಕ್ಕೆ ಹೋದರೆ ಸಂಡೇ ಬರ್ತಿತ್ತು. ಈ ಥರ ಮಾಡೋಕ್ಕೆ ಹೋದರೆ ನಾನು ಏನೋ ಅದು ಯಾವತ್ತು ದಾಟಬೇಕು ಅಂತ ಇತ್ತು, ಹಾಗೆ ಆಯಿತು. ಪೂಜೆ ಎಲ್ಲ ಆಯಿತು. ಇನ್ನು ಮನೇಲೂ ವಾರ ಪೂಜೆ ಮಾಡಿಕೊಂಡು ಅವನ ಕೈಲೂ ನಮ್ಮ ಹೊಸ್ಲಿಗೆ ನಮಸ್ಕಾರ ಮಾಡೋದು. ಇದಿಷ್ಟು ಇವತ್ತಿನ ವ್ಲಾಗ್. ಸಂಡೇ ಏನೇನೋ ಸ್ವೀಟ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಎಲ್ಲರೂ ಇರ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಒಂದು ಸಂಡೇ. ಅದು ನೀಟಾಗಿ ವ್ಲಾಗ್ ಚೆನ್ನಾಗಿ ಬರೋಂಗೆ ಮಾಡೋಣ ಅಂತ. ಬಟ್ ಅದೆಲ್ಲ ಉಲ್ಟಾನೂ ಆಯಿತು. ಸಂಡೇ ಆಗಿದ್ದಿದ್ರೆ ವ್ಲಾಗಿಗೆ ಚೆನ್ನಾಗಿರ್ತಿತ್ತು.
ಎಲ್ಲರೂ ಇರ್ತಿದ್ರು. ಗುರುವಾರ ಆದ್ರೆ ಹಿಂಗೆ ದಿನ ಚೆನ್ನಾಗಿತ್ತು ಅಷ್ಟೇ ಡಿಫ್ರೆನ್ಸ್ ಆಗಿದ್ದು. ಇನ್ನು ಇವನ್ನ ಬಿಟ್ರೆ ಏನ್ ಮಾಡ್ತಾನೆ ಅಂದ್ರೆ ಫುಲ್ಲು ಹೋಗಿ ಹೋಗಿ ಅಲ್ಲಿ ರಂಗೋಲಿ ಎಲ್ಲ ಫುಲ್ ಹಾಳು ಮಾಡ್ಬಿಡ್ತಾನೆ. ಅವ್ನು ಯಾವಾಗ್ಲೂ ಹಂಗೆ ಮಾಡ್ತಾ ಇದ್ದಿದ್ದು, ಹೊಸ್ಲು ದಾಟ್ತಿರ್ಲಿಲ್ಲ, ಕುತ್ಕೊಂಡು ರಂಗೋಲಿ ಇದ್ ಮಾಡ್ಕೊಂಡು ಹೂವ ಕಿತ್ಕೊಂಡು ಕುತ್ಕೊಳ್ಳೋನು. ನಾನು ಹಂಗೆ ಅನ್ಕೊಂಡ್ರೆ ಮೊನ್ನೆ ಗುರುವಾರ ಅವನೇ ಬಂದ್ಬಿಟ್ಟಿದ್ದಾನೆ. ಏನೋ ಆ ರಾಯರು ಆಶೀರ್ವಾದ ಇತ್ತು ಅನ್ಸುತ್ತೆ. ಹಂಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಬೇಕು. ಇನ್ನ ಹನೀಶಿಗೆ ನಮ್ಮಮ್ಮರ ಮನೇಲೆ 9 ತಿಂಗಳಲ್ಲಿ ದಾಟಿಸಿ ಅಲ್ಲೇ ಪೂಜೆ ಎಲ್ಲ ಆಗೋಗಿತ್ತು. ಅವಾಗ ನಮ್ಮಮ್ಮ ನನ್ನ ತಂಗಿ ಎಲ್ಲ ಇದ್ರುನು ಅವ ಅಲ್ಲೇ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ. ಒಂದ್ ಐಡಿಯಾನು ಬಂತು, ಇವನು ಅಲ್ಲೇ ಮಾಡ್ಸಿದ್ರೆ ಹೆಂಗಿರತ್ತೆ ಅಂತ. ಮತ್ತೆ ಹಂಗ್ ಅನ್ಕೊಂಡ್ರೆ ಇನ್ನೂ ಕಾಯ್ಬೇಕಾಗುತ್ತೆ ಅಲ್ಗ್ ಹೋಗೋದನ್ನೇ. ಮತ್ತೆ ಇನ್ನ ಎಷ್ಟು ಅಂತ ಅವ್ರ ಮೇಲೆ ಡಿಪೆಂಡ್ ಆಗೋದು, ನಮ್ದು ನಾವು ಮಾಡ್ಕೋಬೇಕಲ್ವಾ ಅಂತಾನು ಒಂದ್ ಮನ್ಸ್ ಅನ್ಸ್ತು. ಮಕ್ಳನ್ನ ಹಿಡ್ಕೊಂಡು ಒಬ್ಬರೇ ಮಾಡ್ಕೊಳ್ಳೋದು ಅಂದ್ರೆ ಸ್ವಲ್ಪ ಕಷ್ಟ ಈ ಥರದ್ದೆಲ್ಲನೂ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಹೆಂಗೋ ಒಟ್ಟು ಚೆನ್ನಾಗಾಯ್ತು. ನನ್ಗೆ ಅದು ಖುಷಿ ಆಯ್ತು ಇವತ್ತು. ಹಾಗೆ ಅವ್ನಿಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ಮನ್ಗಿಸ್ಬಿಟ್ಟು ಸ್ವೀಟ್ ಏನಾದರೂ ಮಾಡೋಣ, ಪಾಯಸ ಮಾಡೋಣ ಅಂತ ಅನ್ಕೊಂಡೆ. ಅದಂದ್ರೆ ಈಸಿ, ಬೇಗ ಆಗ್ಬಿಡುತ್ತೆ ಅಂತ. ಸರಿ, ನಾನು ಮಧ್ಯಾಹ್ನನೇ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವನಿಗೆ ಫಸ್ಟ್ ಸರಿ ಮಾಡಿ ತಿನ್ನಿಸ್ಬಿಟ್ಟು ಮನ್ಗಿಸ್ಬಿಡೋಣ ಅಂತ ಅನ್ಕೊಂಡೆ. ಕೆಳಗಡೆ ಬಿಟ್ರೆ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಬಾಕ್ಲು ಹತ್ರ ಹೋಗ್ತಾನೆ. ಈಗ ತಾನೇ ಪೂಜೆ ಮಾಡಿದ್ದೆ, ಬಾಕ್ಲು ಓಪನ್ ಇತ್ತು. ಮತ್ತೆ ದೀಪ ಬೇರೆ ಹಚ್ಚಿದೆ ಅಲ್ವಾ ಇವತ್ತು, ಎಲ್ಲ ಹಾಳು ಮಾಡಿ ದೀಪ ಬೇರೆ ಇತ್ತೆ ಅಂತ ಅಂದ್ಬಿಟ್ಟು ಎತ್ಕೊಂಡೇ ಇದ್ದೆ. ಹಂಗೂ ನನ್ನ ಸ್ಟ್ಯಾಂಡ್ನ ಉಂಡಿಸಿ ಅವತ್ತು ಫೋನ್ನ ಕೆಳಗಡೆ ಬೀಳಿಸ್ಬಿಟ್ಟಿದ್ದ. ಸದ್ಯಕ್ಕೆ ಫೋನ್ ಏನೂ ಆಗಲಿಲ್ಲ, ಚೆನ್ನಾಗಿತ್ತು. ಸರಿ, ಅವನಿಗೆ ಸರಿ ಮಾಡಿ ತಿನ್ನಿಸ್ಬಿಡೋಣ ಅಂತ ಎತ್ಕೊಂಡೆ ಸರಿ ಮಾಡ್ತಾ ಇದ್ದೀನಿ. ಅಲ್ಲೂ ಸುಮ್ಮನಿರಲ್ಲ, ಕೈ ಎಲ್ಲ ಎಳ್ದು ಸರಿ ಬಟ್ಲು ಒಂದ್ಸತಿ ಉಂಡಿಸ್ತಾ ಅಡುಗೆ ಮನೇಲಿ. ಒಂದ್ಸತಿ ಸರಿ ಬಟ್ಲು ಬಿದ್ದೋಗಿತ್ತು. ಮಿಕ್ಸ್ ಮಾಡಿಟ್ಟಿದ್ದೆ ಪೂರ್ತಿ. ಈ ತರ ಮಾಡ್ತಾನೆ. ಇವನ್ನ ಕಟ್ಕೊಂಡು ನಾನು ಮಾಡೋದು ಎಷ್ಟು ಕಷ್ಟ ಗೊತ್ತಾ, ನಮ್ಗೆ ಗೊತ್ತು ಆ ಕ್ಷಣಕ್ಕೆ. ಒಂದೇ ಒಂದು ನಿಮಿಷದಲ್ಲಿ ಆಗ್ಲೇ ಹುಡ್ಕೊಂಡು ಓಡ್ಬಿಡುತ್ತೆ. ಸರಿ ಎಲ್ಲ ತಿನ್ಸಿದಾಯ್ತು. ಬಾಕ್ಲಲ್ಲಿ ಇಟ್ಟಿರೋದು ಹೆಂಗೋ ಕಾಯಲ್ಲಿ ಸ್ವೀಟ್ ಮಾಡೋಣ ಅಂತ ಅನ್ಕೊಂಡು, ಪಾಯಸಕ್ಕೆ ಕಾಯಿನೇ ಹಾಕೊಳ್ಳೋಣ ಅಂತ ಅನ್ಕೊಂಡು ಕಾಯಿನೇ ತಗೊಂಡಿದ್ದೀನಿ. ಪೂಜೆ ಆಗಿದ್ದು ಸ್ವಲ್ಪ ಅವತ್ತು ಅಲ್ಲೇ ಇರಲಿ ಅಂತ ಹಂಗೆ ಬಿಟ್ಟಿದ್ದೆ. ಈಗ ಎತ್ತಿಟ್ಕೊತಾ ಇದ್ದೀನಿ. ಬಾಳೆಹಣ್ಣು ದೇವ್ರ ಮುಂದಕ್ಕೆ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದ ಕಾಯಿನ ಯೂಸ್ ಮಾಡಿಕೊಂಡು ಮಾಡ್ಕೊತೀನಿ. ಇಲ್ಲ ಬಾಕ್ಲು ಹಾಕ್ಬೇಕು, ಇಲ್ಲಾಂದರೆ ಅವ್ನು ಒಂದು ನಿಮಿಷನೂ ಬಿಡೋದಿಲ್ಲ, ಪಾಪು ಬಂದ್ಬಿಡ್ತಾನೆ. ದೀಪ ಬೇರೆ ಉರಿತೈತೆ, ಅದು ಡೇಂಜರ್. ನನಗೆ ಅದೊಂದು ಭಯ. ಇವತ್ತಿನ ಪೂಜೆನ ನನ್ನ ಕೈಲಾದಷ್ಟು ಮಾಡಿದ್ದೀನಿ ಸಿಂಪಲ್ ಆಗೇನೆ. ಬಟ್ ಅದೊಂದು ಶಾಸ್ತ್ರ ಇತ್ತು, ಬ್ಯಾಲೆನ್ಸ್. ಅವನು ಹೊಸ್ಲು ಯಾವಾಗ ದಾಟ್ಬಿಡ್ತಾನೋ ಇವತ್ತು ಚೆನ್ನಾಗಿಲ್ಲ, ಅದೇ ಯೋಚನೆ ಇತ್ತು. ಅದು ಹೆಂಗೋ ಇವತ್ತಿಗೆ ಮುಗೀತು. ಇನ್ನು ಪಾಪುನ ಮಲಗಿಸ್ಬಿಡೋಣ ಅನ್ಕೊಂಡ್ರೆ ಅವ್ನು ಇವಾಗ ಮಲ್ಕೊಂಡ್ರೆ ಇನ್ನು ನಾವೇ ಮಲ್ಕೊಳ್ಳೋ ಟೈಮ್ಗೆ ಎದಂತಾನೆ ಅಂದ್ಬಿಟ್ಟು ಅವನ್ನ ಮಲಗಿಸ್ಲಿಲ್ಲ. ಹಂಗೆ ವಾಕರಲ್ಲಿ ಹಾಕ್ಬಿಟ್ಟು ನಾನಿನ್ನ ಪಾಯಸ ಮಾಡಿಬಿಡೋಣ. ಮಧ್ಯಾಹ್ನನೇ ಅಡುಗೆ ಎಲ್ಲ ಮಾಡಿದ್ದೆ, ಹಾಗಾಗಿ ಅಡುಗೆ ಮಾಡಬೇಕು ಅನ್ನೋದೇನು ಟೆನ್ಷನ್ ಇರಲಿಲ್ಲ. ಹಂಗಾಗಿ ಮಧ್ಯಾಹ್ನನೇ ನಾನು ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಬರೀ ಪೂಜೆ ಮಾಡಿ ಮತ್ತೊಂದು ಸ್ವೀಟ್ ಮಾಡಿ ಮುದ್ದೆ ಒಂದು ಮಾಡಬೇಕು, ಇದಿಷ್ಟೇ ಇದ್ದಿದ್ದು. ಅವಾಗ ಫೋನ್ ಬಿತ್ತು, ಅಲ್ಲಿ ಶೇಕ್ ಆಯ್ತಲ್ಲ, ಅವಾಗ ಬಂದು ಎಳೆದ್ಬಿಟ್ಟ. ಸರಿ, ಇದಕ್ಕೆ ನಾನು ಕ್ಯಾರೆಟ್ ಎಲ್ಲ ಮಧ್ಯಾಹ್ನನೇ 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದಷ್ಟು ಸಬ್ಬಕ್ಕಿ ಮತ್ತು ತೆಂಗಿನಕಾಯಿನ ರುಬ್ಬಿಟ್ಟು ಹಾಲು ತಗೊಂಡಿದ್ದೀನಿ. ಬೆಲ್ಲನ ಪಾಕ ತೆಗ್ದು ಮಡಗಿದ್ದೀನಿ. ಇನ್ನು ಅದಕ್ಕೆ ಏಲಕ್ಕಿ ಮತ್ತು ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ, 1-2 ಲವಂಗ ತೊಗೊಂಡಿದ್ದೀನಿ. ಇದಿಷ್ಟು. ಈಗ ಒಂದು ಇದಕ್ಕೆ ತುಪ್ಪ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳೋದು. ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ. ಇದು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪದಲ್ಲಿ ಕರ್ಕೊಂಡ್ಮೇಲೆ ಇದಕ್ಕೊಂದೆರಡು ಲವಂಗ ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ ತುಪ್ಪಕ್ಕೆ. ಲವಂಗ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸ್ವೀಟ್ಗೆ. ಇದಕ್ಕೆಲ್ಲ ಹಾಕ್ತಾರೆ ನಮ್ಮಮ್ಮ, ಜಾಸ್ತಿ ಸ್ವೀಟ್ ಮಾಡಿದ್ರೆ 1-2 ಲವಂಗ ಹಾಕ್ತಾರೆ. ಕೇಸರಿ ಬಾತ್ ಮಾಡ್ತಾರಲ್ಲ ಅದಕ್ಕಂತೂ ಹಾಕ್ತಾರೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು 2 ಕ್ಯಾರೆಟ್ ತೊಗೊಂಡಿದ್ದೀನಿ. 2 ಕ್ಯಾರೆಟ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದು. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಆಗುತ್ತೆ. ಅದೇ ಕ್ಯಾರೆಟ್ ಎಲ್ಲ ತುರಿದಿಟ್ಕೋಬೇಕು. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಇದು. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬರುತ್ತೆ ಅಂತ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದು ಕೂಡ ಈಸಿನೇ. ಅವನಲ್ಲೇ ಕೂರಿಸ್ಕೊಂಡು ಸ್ವಲ್ಪ ಸೌಟು ಗೀಟು ಕೊಟ್ಟು ಸಮಾಧಾನ ಮಾಡಿದ್ದೀನಿ. ಇಲ್ಲಾಂದರೆ ಬಂದು ನನ್ನ ಕಾಲಿಡ್ಕೊಂಡು ಎದ್ದು ನಿಂತ್ಕೊತಾನೆ, ಡ್ರಾಯರೆಲ್ಲ ಓಪನ್ ಮಾಡೋಕ್ಕೆ ಹೋಗ್ತಾನೆ, ಅಲ್ಲೇನಾದರೂ ಇದಿದ್ರೆ ಎತ್ಕೊಳಕ್ಕೆ ಹೋಗ್ತಾನಲ್ಲ, ಸುಮ್ಮನೆ ಡೇಂಜರ್ ಅಂತ ಹಂಗೆ ಕುಂಡಿಸ್ಬಿಟ್ಟಿದ್ದೀನಿ. ಅದಾದರೆ ಬೆಸ್ಟು, ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ ಅಂತ. ಸ್ವಲ್ಪ ಕ್ಯಾರೆಟ್ ತುಪ್ಪದಲ್ಲಿ ಫ್ರೈ ಆದಮೇಲೆ ಅದಕ್ಕೆ ನೆನೆಸಿದಂಥ ಸಬ್ಬಕ್ಕಿನ ಸೇರಿಸೋದು. ಅದು ಸ್ವಲ್ಪ ನೀರು ಇಟ್ಟಿದ್ದೆಲ್ಲ ಅದನ್ನು ಹಂಗೆ ಹಾಕ್ಬಿಡ್ತಾ ಇದ್ದೀನಿ. ತೊಳೆದ್ಬಿಟ್ಟು ಒಂದ್ಸತಿ ಮಾಮೂಲಿ ಕುಡಿಯೋ ನೀರಲ್ಲಿ ನೆನೆಸಿದೆ, ಆ ನೀರನ್ನು ಸ್ವಲ್ಪ ಹಂಗೆ ಸೇರಿಸ್ಕೊತೀನಿ. ಸಬ್ಬಕ್ಕಿ ಬೇಯಬೇಕು.
ಮಕ್ಳಿಗೂ ಕೂಡ ಈ ಪಾಯಸ ತುಂಬಾ ಒಳ್ಳೇದು, ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟ್ ಇರುತ್ತೆ, ಸಬ್ಬಕ್ಕಿ ಇರುತ್ತೆ, ಇನ್ನೇನು ಡ್ರೈ ಫ್ರೂಟ್ಸು. ಮತ್ತೆ ಇದಕ್ಕೆ ಹಾಲು ಹಾಕ್ಬಿಟ್ಟು ನೀವು ಮಾಡ್ಕೊಬೋದು. ಮಾಮೂಲಿ ಹಾಲು ಹಾಕಿದ್ರೆ ಸಕ್ಕರೆ ಹಾಕ್ಬೇಕಾಗುತ್ತೆ, ಬೆಲ್ಲ ಹಾಕಿದ್ರೆ ಹಾಲು ಒಡ್ಕೊಂಡ್ಬಿಡುತ್ತೆ, ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ತೆಂಗಿನಕಾಯಿ ತುರಿದ್ಬಿಟ್ಟು ಹಾಲು ತಗೊಂಡಿದ್ದು. ಹೆಂಗೋ ಅದು ದೇವ್ರಿಗೆ ಅಂತ ಹೊಡೆದಿದ್ದೆ, ಸ್ವೀಟ್ ಮಾಡಬೇಕಾಗಿತ್ತಲ್ವಾ, ಆ ಕಾಯಿನೂ ಯೂಸ್ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ, ಮತ್ತೆ ಸ್ವೀಟು ಮಾಡ್ದಂಗೆ ಆಗುತ್ತೆ ಅಂತ ಹೊಸ್ಲು ಹೊಡೆದಿದ್ದು ತೆಂಗಿನಕಾಯಿನ ತಗೊಂಡು ತುರಿದ್ಬಿಟ್ಟು ಹಾಲು ತಕೊಂಡಿದ್ದೀನಿ. ಫುಲ್ ತುರ್ಕೊಂಡಿಲ್ಲ, ಒಂದು ಅದರಲ್ಲೂ ಫುಲ್ಲು ಸ್ವಲ್ಪ ವೈಟ್ ಬರೋ ಥರ ತುರ್ಕೊಂಡಿದ್ದೀನಿ. 2 ಹೋಳಲ್ಲೂ ಅರ್ಧ ಇರುತ್ತಲ್ಲ. ಇನ್ನು ಬೆಲ್ಲದ ಪಾಕನ ನಾನು ಏನಾದರೂ ಗಲೀಜಿರುತ್ತೆ ಅಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲ ಬಿಸಿ ಮಾಡಿದೆ. ಇಲ್ಲಾಂದರೆ ಇದಕ್ಕೆ ನೀವು ಹಂಗೆ ಡೈರೆಕ್ಟ್ ಬೆಲ್ಲ ಹಾಕೊಬೋದು, ಪುಡಿ ಆ ಥರ ಇದ್ದರೆ. ಸರಿ, ಅದನ್ನ ಬೆಲ್ಲದ ಪಾಕನ ಸೋಸ್ಕೊಂಡೆ. ಇದನ್ನ ಸ್ವಲ್ಪ ಕುದಿಯಕ್ಕೆ ಬಿಡೋದು. ಇದು ಕುದಿಬೇಕು, ಸಬ್ಬಕ್ಕಿ ಬೇಯುತ್ತೆ. ಸಬ್ಬಕ್ಕಿ ಏನೋ ಅದು ಫುಲ್ ವೈಟ್ ಇರುತ್ತೆ ನೋಡಿ, ಅದು ಟ್ರಾನ್ಸ್ಪರೆಂಟ್ ವೈಟ್ ತರ ಆಗುತ್ತೆ. ಈಗ ತೋರಿಸಿದ ಫುಲ್ ವೈಟ್ ಕಲರ್ ಇತ್ತು, ಈಗ ಬೆಂದಿರೋದನ್ನ ತೋರಿಸ್ತೀನಿ ನೋಡಿ. ಈ ತರ ಆಗ್ಬೇಕು, ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ತರ ಆಗುತ್ತೆ. ಈ ತರ ಆದ್ರೆ ಸಬ್ಬಕ್ಕಿ ಬೆಂದಿರುತ್ತೆ ಅಂತ ಅರ್ಥ. ಇದಕ್ಕೆ ತೆಂಗಿನಕಾಯಿ ತುರಿದಿಟ್ಟಿದ್ದ ಹಾಲು ಎತ್ತಿಟ್ಟಿದ್ನಲ್ಲ, ಹಾಲು ತಕೊಂಡಿದ್ನಲ್ಲ, ಅದನ್ನ ಮಿಕ್ಕಿದ ತೆಂಗಿನಕಾಯಿನ ನಾವು ಏನಕ್ಕಾದ್ರೂ ಒಗ್ಗರಣೆಗೋ ಅಥವಾ ಇನ್ನೊಂದಕ್ಕೋ ಯೂಸ್ ಮಾಡ್ಕೊಬೋದು. ಹಾಲನ್ನ ಇದಕ್ಕೆ ಹಾಕ್ತೀನಿ ಈಗ. ಇದು ಬೆಂದಿದೆ ಕರೆಕ್ಟಾಗಿ, ಕ್ಯಾರೆಟ್ ಕೂಡ ಬೆಂದಿರುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿದೆ, ಏಕೆಂದ್ರೆ ಸಬ್ಬಕ್ಕಿದು ಸ್ವಲ್ಪ ಗಮ್ ತರ ಆಗ್ಬಿಡುತ್ತೆ ಸರಿಯಾದ ಅಳತೆಯಲ್ಲಿ ನೀರು ಹಾಕ್ಲಿಲ್ಲ ಅಂದ್ಬಿಟ್ಟು. ತೆಂಗಿನಕಾಯಿ ಹಾಲ್ಗೆ ನೀರು ಹಾಕಿದೆ, ಅದು ಮೇಲ್ಗಡೆ ತೆಂಗಿನಕಾಯಿದೆಲ್ಲ ಮೇಲ್ ಬಂದ್ಬಿಟ್ಟು ಬರೀ ಇದ್ರ ತರ ಇತ್ತು ಅಷ್ಟೇ. ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಲ್ಗೆ. ನೀವು ಬೇಕಂದ್ರೆ ಹಂಗೆ ಸ್ವಲ್ಪ ಹಾಕೊಬೋದು. ನಿಮ್ಮ ಅಳತೆ ನೋಡ್ಕೊಳ್ಳಿ ಅದರಲ್ಲಿ. ನನಗೆ ಕರೆಕ್ಟಾಗಿ ಅಳತೆ ಗೊತ್ತಿಲ್ಲ, ನಾನೆಲ್ಲ ಕಣ್ಣಳ್ತೆಲೆ ಮಾಡ್ಬಿಡೋದು. ಈಗ ಏಲಕ್ಕಿ ಕಾಯಿ ಪುಡಿನ ಕೊಟ್ಟಿದ್ನಲ್ಲ ಅದು, ಮತ್ತೆ ಪಿಸ್ತಾ ಮತ್ತೆ ಬಾದಾಮಿನ ಮತ್ತೆ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡೋದು. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಕ್ಯಾರೆಟ್ ಪಾಯಸನ, ನಾನು ಈ ತರ ಮಾಡಿದ್ದೀನಿ. ಬೆಲ್ಲ ಹಾಕಿ ಮಾಡಿದ್ರೆ ಒಳ್ಳೇದು, ಸ್ವಲ್ಪ ಶುಗರ್ ಅವಾಯ್ಡ್ ಮಾಡ್ತೀವಲ್ಲ, ಹಾಗಾಗಿ ಪಾಪಂಗೂ ತಿನ್ನಿಸ್ಬೋದು. ಸೊ ಒಂದ್ ಸ್ವಲ್ಪ ಸ್ವೀಟ್ ತಿನ್ನಿಸ್ತೆ. ಸ್ವೀಟ್ ನೋಡಿ ಈ ಟೈಮಲ್ಲಿ ಸ್ವೀಟ್ ಹಾಕೊಬೋದು. ಕರೆಕ್ಟಾಗಿತ್ತು. ನಾನು ಫಸ್ಟ್ ಒಂದು ಕುದಿ ಬಂದರೆ ಇದು ರೆಡಿ ಆಗಿರುತ್ತೆ. ನಾನು ಫಸ್ಟ್ ದೇವ್ರಿಗೆ ನೈವೇದ್ಯಕ್ಕೆ ಎತ್ತಿಟ್ಬಿಟ್ಟು ಆಮೇಲೆ ಸ್ವೀಟ್ ನೋಡಿದೆ, ಕರೆಕ್ಟಾಗಿತ್ತು. ಬಟ್ ನಾನೇನು ಹಾಕ್ಕೊಂಡಿಲ್ಲ. ಇದು ನಮ್ಮ ಪಾಪು ಹೊಸಲು ದಾಟಿದ್ದೊಂದು ಸ್ಪೆಷಲ್ ಮೂಮೆಂಟು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮರಿಬೇಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ನನಗೆ ಇಷ್ಟು ಪ್ರೀತಿ ಕೊಟ್ಟು ಇಷ್ಟು ಇದು ಮಾಡಿರೋದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.